ಹೇಗಿತ್ತು ಗೆಜ್ಜೆ ಸೌಂಡ್ ಅಂತ? ನನಗಂತೂ ಏನು ಗೆಜ್ಜೆ ಸೌಂಡ್ ಕೇಳಿಸ್ಲಿಲ್ಲ. ಲಾಸ್ಟ್ ಡೇ ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಇತ್ತಲ್ಲ, ಅವತ್ತು ನನಗೆ ಗೆಜ್ಜೆ ಸದ್ದು ಕೇಳಿಸಿದ್ದು. ಜಾನ್ವಿ ಅವ್ರದ್ದು ಎಂಡ್ ಬೆಡ್ ಆದರೆ ನಾನು ಇಲ್ಲಿ ಇಂಡಿವಿಜುವಲ್ ಬೆಡ್ಡಲ್ಲಿ ಮಲಗ್ತಿದ್ದೆ. ಅವತ್ತು ಆಲ್ ಆಫ್ ಅ ಸಡನ್ ಗೆಜ್ಜೆ ಸೌಂಡ್ ಕೇಳಿಸ್ತು, ಎದ್ದೆ. ಫಸ್ಟ್ ಎಲ್ಲರೂ ಒಬ್ಸರ್ವ್ ಮಾಡಿದೆ ಯಾರು ಗೆಜ್ಜೆ ಸೌಂಡ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮ ರೂಮಲ್ಲಿ ಎಲ್ಲರೂ ಮಲಗಿದ್ರು. ಜಾನ್ವಿ ಅವರು ಈ ಕಡೆ ಬೆನ್ ತೋರಿಸ್ಕೊಂಡು ಮಲಗಿರೋ, ಅಲ್ಲಿ ಡೌಟ್ ಹೊಡೀತು ನನಗೆ. ಯಾಕಂದರೆ ಕುಂಕುಮ ಹಚ್ಕೊಂಡು ನಾಟಕ ಮಾಡಿದವ್ರಿಗೆ ಗೆಜ್ಜೆ ಸದ್ದು ಮಾಡಿ ನಾವು ಮಾಡಿಲ್ಲ ಅಂತ ಹೇಳೋದು ದೊಡ್ಡ ವಿಚಾರನೇ ಅಲ್ಲ. ಅವತ್ತಿನ ರಾತ್ರಿ ಅದಾದಮೇಲೆ ಎವಿಕ್ಷನ್ ಆಯಿತು. ಎವಿಕ್ಷನ್ ಆದಮೇಲೆ ಆ ಟೆನ್ಷನಲ್ಲೇ ನಾವೆಲ್ಲರೂ ಇದ್ರಿ. ಮಾಸ್ ಎಲಿಮಿನೇಷನ್ ಅನ್ನೋದು ಬಿಗ್ ಬಾಸ್ 12th ಸೀಸನಲ್ಲೇ ಆಗ್ತಾ ಇರೋದು. ಇಲ್ಲಿ ತನಕ ಯಾವತ್ತೂ ಆಗಿಲ್ಲ. ಅನ್ಫಾರ್ಚುನೇಟ್ಲಿ ಈ ಸೀಸನಲ್ಲಿ ನಮಗೆ ಅದೆಲ್ಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸಸ್ ಆಗ್ತಿದೆ. ಇದೆಲ್ಲ ಆದಮೇಲೆ ಬೆಳಿಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ರಾಶಿ ಹತ್ರನೂ ಹೇಳ್ತೀನಿ ದಟ್ ಇದೆಲ್ಲ ಅವರೇ ಮಾಡ್ತಿರೋ ಕಿತಾಪತಿ. ಇಂಪಾರ್ಟೆನ್ಸ್ ಕೊಟ್ಟರೆ ಅದನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾರೆ. ಇಗ್ನೋರ್ ಮಾಡ್ತಾ ನಮಗೇನು ಕೇಳಿಸ್ಲಿಲ್ಲ ಅಂತಿದ್ರೆ ಅದನ್ನು ಅವ್ರು ಮತ್ತೆ ಮಾಡೋದಕ್ಕೆ ಹೋಗಲ್ಲ. ನಾವು ಆ ಥರ ಯೋಚಿಸಿದ್ದು. ರಕ್ಷಿತಾ ಸೈಡ್ ಆಫ್ ದಿ ಸ್ಟೋರಿ ನಮಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಅವ್ರು ಅವತ್ತು ಅತ್ತಾಗಷ್ಟೇ ನಮಗೆ ಗೊತ್ತಿತ್ತ ಹೊರತು ಇವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಡೈನಿಂಗ್ ಟೇಬಲಲ್ಲೂ ಒಂದ್ಸತಿ ಅಶ್ವಿನಿ ಅವ್ರು ಹೇಳ್ತಾರೆ, ಇದು ಪ್ಲ್ಯಾನಿಂಗ್ ಆಗಿರ್ಬೋದಲ್ವಾ, ಯಾಕೆ ಅದನ್ನು ಇದಾಗಿ ತಗೋತೀರಾ ಅಂತೆಲ್ಲ. ಆ್ಯಂಡ್ ಅಶ್ವಿನಿ ಅವರು ತುಂಬ ಬಾರಿ ಕನ್ಫ್ಯೂಷನ್ ರೂಮಿಗೆ ಹೋಗಿ ಬಂದಿದ್ದಾರೆ. ಸೀಕ್ರೆಟ್ ಟಾಸ್ಕು ಆಗಿರಬಹುದು, ಆ ಥರ ನಮಗೆ ಯೋಚನೆ ಬರುತ್ತೆ. ಆ್ಯಂಡ್ ರಕ್ಷಿತಾ ಯಾವತ್ತೂ ಬಂದು ಈ ಥರ ಆಗ್ತಿದೆ ಅಂತ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ಗಿಲ್ಲಿ ಹತ್ರ ಹೇಳ್ಕೊಂಡಿದ್ರು, ಗಿಲ್ಲಿ ಅವರು ಸಪೋರ್ಟಾಗಿ ನಿಂತ್ಕೊಂಡಿದ್ರು. ಸೊ ಹಾಗಾಗಿ ರಕ್ಷಿತಾಗೆ ಒಂದು ಬ್ಯಾಕಪ್ ಕೂಡ ಸಿಕ್ತು. ಇಲ್ಲಿ ಇವರಿಬ್ರು ಹೇಳಿದ್ನಲ್ಲ ಟ್ರಿಕ್ಸ್ಟರ್ಸು, ಅವ್ರು ಮಾಡಿದ್ದೇ ಸರಿ, ಅವ್ರು ಮಾಡಿದ್ದೇ ದಾರಿ, ಅವ್ರು ಮಾಡಿದ್ದೇ ಕಂಟೆಂಟು ಅನ್ನೋ ಧೈರ್ಯದಲ್ಲಿ ಏನೇನೋ ಈಗಲೂ ಬುದ್ಧಿ ಕಲ್ತಿಲ್ಲ ಅವರು, ಈಗಲೂ ಹಾಗೇ ಇದ್ದಾರೆ. ಸೊ ಜನನೂ ನೋಡ್ತಿದ್ದಾರೆ, ಕ್ಲಾರಿಟಿ ಸಿಗುತ್ತೆ ಬಿಡಿ. ಓಕೆ, ಅದನ್ನು ಇನ್ನು ಆ ಗೆಜ್ಜೆ ಸೌಂಡ್ ಬೇಕಿತ್ತು ಅಂತ ಅನ್ನಿಸ್ತಾ ನಿಮಗೆ? ಬಿಕಾಸ್ ಗೆಜ್ಜೆ ಸೌಂಡಿಂದ ಇದೆಲ್ಲ ಆಯಿತು, ಕೆಲವೊಬ್ರು ಮುಖವಾಡಗಳು ಆಚೆ ಬಂತು. ಅಂದರೆ ಅಶ್ವಿನಿ ಮತ್ತು ಜಾಹ್ನವಿ ಹೇಗಿದ್ರು ಅಂತಂದರೆ ನಾವು ಏನು ಮಾಡಿದ್ರು ನಡೆಯುತ್ತೆ, ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹೋಗ್ತಾ ಇದ್ರು. ಜೊತೆಗೆ ತಮಾಷೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು. ಸೊ ಅದು ಮುಂದಕ್ಕೆ ಹೋಗಬಾರ್ದು, ವೈಯಕ್ತಿಕವಾಗಿ ನಿಂದನೆ ಆಗಬಾರ್ದು. ಸೊ ಈ ಥರದ್ದೊಂದು ಚಾಟಿ ಏಟು ಅವ್ರಿಗೆ ಬೇಕಿತ್ತು ಅಂತ ಅನಿಸುತ್ತೆ. ಐ ಥಿಂಕ್ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಕುಂಕುಮದ ವಿಚಾರ, ಮ್ಯಾನ್ ಹ್ಯಾಂಡ್ಲಿಂಗ್, ಮೈ ಫುಟ್, ಹೂ ದ ಹೆಲ್ಲ ಯು, ಏನು ಯೋಗ್ಯತೆ ಅಂತೆಲ್ಲ ಮಾತಾಡ್ದಾಗಲೇ ಆ ವೀಕೆಂಡಲ್ಲೇ ಅವರಿಗೆ ಒಂದು ಕ್ಲಾಸ್ ಆಗಿದ್ದಿದ್ರೆ ಈ ಗೆಜ್ಜೆ ಶಬ್ದ ಆಗ್ತಿರ್ಲಿಲ್ಲ, ಒಬ್ಬರು ಮಾನಸಿಕವಾಗಿ ನೋವನ್ನು ಅನುಭವಿಸ್ತಿರ್ಲಿಲ್ಲ. ಒಬ್ಬರು ಮುಖವಾಡ ಕಳ್ಸೋದಕ್ಕೆ ಇನ್ನೊಬ್ಬರು ಸಫರ್ ಮಾಡಬೇಕು ಆಗಿರೋ ಪರಿಸ್ಥಿತಿ ಬಂದರೆ ಆ ಥರ ಸಿಚುವೇಶನ್ ಬರಲೇಬಾರ್ದು ಅಲ್ವಾ. ನೀವು ಕೆಟ್ಟವರು ಅಂತ ಗೊತ್ತಾಗೋದಕ್ಕೆ ನಾನು ಯಾಕೆ ನೋವು ಅನುಭವಿಸ್ಬೇಕು? ರಕ್ಷಿತಂಗೆ ಆಗಿದ್ದು ಅದೇ. ಬಟ್ ಎಲ್ಲೋ ಒಂದು ಕಡೆ ಈಗ ರಕ್ಷಿತಾಗೆ ಆ ಮನೆಯಲ್ಲಿ ಒಂದು ಈ ಮನೆಯವರ ಎಲ್ಲರ ಸಪೋರ್ಟು ಸಿಕ್ಕಿದೆ. ಅದ್ರ ಜೊತೆಗೆ ಮನೆ ಹೊರಗಡೆ ಜನರ ಸಪೋರ್ಟ್ ಇದೆ, ಕಿಚನ ಸಪೋರ್ಟ್ ಇದೆ. ಈ ಟೈಮಲ್ಲಿ ರಕ್ಷಿತಾ ರೈಟ್ ವೇನಲ್ಲಿ ಆಟ ಆಡಿಕೊಂಡು ಅವರ ಇಂಡಿವಿಜುವಾಲಿಟಿನ ಕಾಪಾಡ್ಕೊಂಡು ಹೋದರೆ ಐ ಆಮ್ ಶ್ಯೂರ್ ಶಿಲ್ ಬಿ ಒನ್ ಆಫ್ ದ ಫೈನಲಿಸ್ಟ್ಸ್.